ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಡಾಕ್ಟರ್ ನಟರಾಜ ಆರ್ ಮತೋಡಿ. ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಲೇಟೆಸ್ಟ್ ಮಾಹಿತಿ, ಕನ್ನಡ ವ್ಯಾಕರಣ ಹಾಗೂ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಪಾಸಿಟಿವ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಶಬ್ದಾಲಂಕಾರಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಅಲಂಕಾರ ಅಂದರೆ ಏನು, ಅದರ ಮಹತ್ವ ಏನು, ಅದರ ವಿಧಗಳು ಯಾವ್ಯಾವುದು, ಈ ಎಲ್ಲ ಮಾಹಿತಿಯನ್ನೊಳಗೊಂಡ ವಿಡಿಯೋವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಅಗತ್ಯ ಇರುವವರು ನೀವು ಆ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ಕೇವಲ ಶಬ್ದಾಲಂಕಾರಗಳ ಪರಿಚಯವನ್ನು ಮಾತ್ರ ಮಾಡಿಕೊಳ್ಳೋಣ. ಕಾವ್ಯದ ಸೌಂದರ್ಯವೇ ಅಲಂಕಾರ. ಅಲಂಕಾರದಲ್ಲಿ ಮುಖ್ಯವಾಗಿ ಎರಡು ವಿಧ, ಒಂದು ಶಬ್ದಾಲಂಕಾರ, ಮತ್ತೊಂದು ಅರ್ಥಾಲಂಕಾರ. ಈಗ ನಾವು ಶಬ್ದಾಲಂಕಾರ ಅಂದ್ರೇನು ಅಂತ ಹೇಳಿ ಅದರ ಪರಿಚಯವನ್ನು ಮಾಡ್ಕೊಳ್ಳೋಣ. ಹೆಸರೇ ಹೇಳುತ್ತೆ ಶಬ್ದ ಅಲಂಕಾರ. ಶಬ್ದದ ಮೂಲಕ ಅಥವಾ ಧ್ವನಿಯ ಮೂಲಕ ಕಾವ್ಯದ ಸೌಂದರ್ಯವನ್ನು, ಸೊಬಗನ್ನು ಅಥವಾ ಮೆರುಗನ್ನು ಯಾವುದು ಹೆಚ್ಚಿಸುವುದೋ ಅದೇ ಶಬ್ದಾಲಂಕಾರ. ಅಂದರೆ ಕಾವ್ಯದಲ್ಲಿ ವಿವಿಧ ಶಬ್ದಪುಂಜಗಳನ್ನು ವಿಶೇಷವಾಗಿ ಬಳಸುವುದರ ಮೂಲಕ ಕಾವ್ಯದ ಸೊಬಗನ್ನು, ಕಾವ್ಯದ ಸೌಂದರ್ಯವನ್ನು, ಮೆರುಗನ್ನು ಹೆಚ್ಚಿಸೋದು, ಇಮ್ಮಡಿಗೊಳಿಸೋದು ಶಬ್ದಾಲಂಕಾರ. ಇನ್ನು ಕಾವ್ಯದಲ್ಲಿ ಶಬ್ದಾಲಂಕಾರ ಶ್ರೇಷ್ಠವೇ, ಅರ್ಥಾಲಂಕಾರ ಶ್ರೇಷ್ಠವೇ, ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ. ಶಬ್ದಾಲಂಕಾರಗಳು ಹೆಣ್ಣು ತಾನು ಸದ್ದಿಗೋಸ್ಕರ ಕಟ್ಟಿಕೊಳ್ಳುವ ಗೆಜ್ಜೆಗಳಿದ್ದ ಹಾಗೆ. ಗೆಜ್ಜೆಯ ಸಪ್ಪಳವನ್ನು ಕಿವಿಗೆ ಕೇಳೋದ್ರ ಮೂಲಕ ಆ ಸಪ್ಪಳ, ಆ ಗಲ್ ಗಲ್ ನಿನಾದ ಒಂದು ಹೊಸ ಚೈತನ್ಯವನ್ನು ತುಂಬುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಶಬ್ದಾಲಂಕಾರಗಳು ರಸಭಂಗವನ್ನು ಉಂಟು ಮಾಡುತ್ತೆ. ಇವು ರಸಪುಷ್ಟಿಯನ್ನು ಉಂಟು ಮಾಡೋದಿಲ್ಲ. ಶಬ್ದಾಲಂಕಾರದಲ್ಲಿ ಅರ್ಥವನ್ನು ಹುಡುಕೋದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದಂತೆ. ಹೀಗೆ ಸಾಕಷ್ಟು ವಿಮರ್ಶಾ ಮಾತುಗಳು ಸಹ ಶಬ್ದಾಲಂಕಾರದ ಬಗ್ಗೆ ಕೇಳಿಬರುತ್ತೆ. ಅದೇನೇ ಇದ್ರೂ ಸಹ ಸಾಹಿತ್ಯದಲ್ಲಿ ಹಿಂದೆ ಸಾಕಷ್ಟು ನಮ್ಮ ಹಿರಿಯ ಕವಿವರ್ಯರು ಶಬ್ದಾಲಂಕಾರವನ್ನು ತಮ್ಮ ಪಾಂಡಿತ್ಯದ ಪ್ರದರ್ಶನಕ್ಕೋಸ್ಕರ ಬಳಕೆ ಮಾಡಿರೋದನ್ನು ನಾವು ಕಾಣಬಹುದಾಗತ್ತೆ. ಇನ್ನು ಶಬ್ದಾಲಂಕಾರದಲ್ಲಿ 3 ವಿಧಗಳಿವೆ. ಅನುಪ್ರಾಸ, ಯಮಕ ಅಥವಾ ಯಮಕಾಲಂಕಾರ, ಚಿತ್ರಕವಿತ್ವ. ಹೀಗೆ 3 ವಿಧಗಳನ್ನು ಶಬ್ದಾಲಂಕಾರದಲ್ಲಿ ಮಾಡಲಾಗುತ್ತೆ. ಈಗ ಅವುಗಳನ್ನು ವಿವರವಾಗಿ ಒಂದೊಂದಾಗಿ ಪರಿಚಯವನ್ನು ಮಾಡಿಕೊಳ್ಳೋಣ. ಮೊದಲನೇದಾಗಿ ಅನುಪ್ರಾಸ. ಅನುಪ್ರಾಸ ಪ್ರಾಸಾಕ್ಷರ ಅನುಸರಿಸಿಕೊಂಡು ಬರುವುದು ಅಂದರೆ ಅಥವಾ ಅಕ್ಷರಗಳ ಪುನರಾವರ್ತನೆ ಅಂತ ಹೇಳ್ತೀವಿ. ಪ್ರಾಸಾಕ್ಷರ ಮತ್ತೆ ಮತ್ತೆ ಆ ಪದ್ಯದ ಸಾಲಿನಲ್ಲಿ, ಪಾದದಲ್ಲಿ ಬರುವುದೇ ಅನುಪ್ರಾಸ. ಈ ಅನುಪ್ರಾಸದಲ್ಲಿ ಮತ್ತೆ 2 ವಿಧ, ವೃತ್ತಾನುಪ್ರಾಸ, ಛೇಕಾನುಪ್ರಾಸ. ಅನುಪ್ರಾಸದಲ್ಲಿ ವೃತ್ತಾನುಪ್ರಾಸ, ಛೇಕಾನುಪ್ರಾಸ. ವೃತ್ತ ಹೆಸರು ಹೇಳುತ್ತೆ. ವೃತ್ತ ಅಂದರೆ ಸುತ್ತು ಅಂತ ಹೇಳಿ. ಅಂದರೆ ವೃತ್ತಾನುಪ್ರಾಸ ಅಂತ ಹೇಳಿದ್ರೆ ಪದ್ಯದ ಸಾಲಿನಲ್ಲಿ 1, 2, 3 ಅಕ್ಷರಗಳು ಬಿಡಿ ಬಿಡಿಯಾಗಿ ಮತ್ತೆ ಮತ್ತೆ ವೃತ್ತದ ರೀತಿಯಲ್ಲಿ, ಸುತ್ತಿನ ರೀತಿಯಲ್ಲಿ ಪುನಃ ಪುನಃ ಅಥವಾ ಮತ್ತೆ ಮತ್ತೆ ಬರುವುದೇ ವೃತ್ತಾನುಪ್ರಾಸ ಅಂತ ಹೇಳಿ ಕರೆಯಲಾಗುತ್ತದೆ. ಮಲಗು ಮನದನ್ನೇ ಮಲಗೆನ್ನ ಚನ್ನೆ. ನೋಡಿ, ಇಲ್ಲಿ ಮಾ ಅಕ್ಷರ ಹಲವು ಬಾರಿ ಬಂತು. ಮಲಗು ಮನದನ್ನೇ ಮಲಗೆನ್ನ ಚನ್ನೆ. ಕತ್ತೆಗೆ ಗೊತ್ತೆ ತಾ ಹೊತ್ತ ಕತ್ತೂರಿಲಿಯ ಪರಿಮಳ. ನೋಡಿ, ತಾ ಅಕ್ಷರ ಈ ಸಾಲಿನಲ್ಲಿ ಹಲವಾರು ಬಾರಿ ಬಳಕೆ ಆಯಿತು. ಹೀಗೆ ಸಾಲಿನಲ್ಲಿ
ಮತ್ತೆ ಮತ್ತೆ ಅಕ್ಷರಗಳ ಪುನರಾವರ್ತನೆ ಆಗೋದೇ ವೃತ್ತಾನುಪ್ರಾಸ. ನೆಕ್ಸ್ಟ್ ಮತ್ತೊಂದು ಛೇಕಾನುಪ್ರಾಸ. ಛೇಕ ಅಂದರೆ ಪಂಡಿತರು, ವಿದ್ವಾಂಸರು ಅಂಥೇಳಿ ಕರೆಯಲಾಗತ್ತೆ. ಛೇಕಾನುಪ್ರಾಸ ಅಂತ ಹೇಳಿದ್ರೆ ಹಿಂದೆ ಪಂಡಿತರು ಎರಡೆರಡು ಅಕ್ಷರಗಳು ಜೊತೆ ಜೊತೆಯಾಗಿ ಬರುವಂತೆ ಸಾಲುಗಳನ್ನು, ಪದ್ಯದ ಪಾದಗಳನ್ನು ರಚನೆ ಮಾಡ್ತಾ ಇದ್ರು. ಇವುಗಳನ್ನು ಛೇಕಾನುಪ್ರಾಸ ಅಂಥೇಳಿ ಕರೆಯಲಾಗತ್ತೆ. ಹಾಡಿ ಹಾಡಿ ರಾಗ, ಉಗುಳಿ ಉಗುಳಿ ರೋಗ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ. ನೋಡಿ ಇಲ್ಲಿ ಮಾಡಿ ಮಾಡಿ, ನೀಡಿ ನೀಡಿ, ಹೀಗೆ ಎರಡೆರಡು ಅಕ್ಷರಗಳು ಜೊತೆಯಾಗಿ ಮತ್ತೆ ಮತ್ತೆ ಬರುತ್ತೆ. ಇದೇ ಛೇಕಾನುಪ್ರಾಸ. ಹೀಗೆ ಅನುಪ್ರಾಸ, ಅದರಲ್ಲಿ ವೃತ್ತಾನುಪ್ರಾಸ, ಛೇಕಾನುಪ್ರಾಸ. ಇನ್ನು ಎರಡನೇ ವಿಧ ಯಮಕ ಅಥವಾ ಯಮಕಾಲಂಕಾರ ಅಂತಲೂ ಸಹ ಇದನ್ನು ಕರೆಯಲಾಗುತ್ತೆ. 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳ ಪದಭಾಗ ಪದ್ಯದ ಪಾದದಲ್ಲಿ ಅಥವಾ ಸಾಲಿನಲ್ಲಿ ಮತ್ತೆ ಮತ್ತೆ ಅಥವಾ ಹಲವು ಬಾರಿ ಬರುವಂಥದ್ದನ್ನೇ ಯಮಕಾಲಂಕಾರ ಅಂತ ಹೇಳಿ ಕರೆಯಲಾಗುತ್ತೆ. 3 ಅಕ್ಷರದ ಪದಭಾಗ ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳ ಪದಭಾಗ ಮತ್ತೆ ಮತ್ತೆ ಬರುವಂಥದ್ದು ಯಮಕಾಲಂಕಾರ. ಉದಾಹರಣೆಯನ್ನು ಗಮನಿಸೋದಾದರೆ, ಯತಿ ಕೆಡುಗು ದುಸ್ಸಂಗದಲ್ಲಿ, ಭೂಪತಿ ಕೆಡುಗು ದುರ್ಮಂತ್ರದಲ್ಲಿ, ವರಸುತ ಕೆಡುಗು ಲಾಲನೆಗಳಲ್ಲಿ, ಕೃಷಿ ಕೆಡುಗು ಉಪೇಕ್ಷೆಯಲ್ಲಿ. ನೋಡಿ, ಈ ಒಂದು ಪದ್ಯದ ಪಾದಗಳಲ್ಲಿ ಕೆಡುಗು 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 ಅನ್ನೋದು 4 ಬಾರಿ ಬಂತು. ಈ 3 ಅಕ್ಷರಗಳ ಪದ, ಆ ಪದ ಭಾಗ ಮತ್ತೆ 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 ಬಳಕೆ ಆಯಿತು. ಹೀಗೆ 3 ಅಥವಾ ಹೆಚ್ಚಿನ ಅಕ್ಷರಗಳುಳ್ಳ ಪದಭಾಗ ಪದ್ಯದ ಪಾದ ಅಥವಾ ಸಾಲಿನಲ್ಲಿ ಮತ್ತೆ ಮತ್ತೆ ಬರುವಂಥದ್ದೇ ಯಮಕಾಲಂಕಾರ. ಕೊನೆಯದು ಚಿತ್ರಕವಿತ್ವ. ಕೇವಲ ಶಬ್ದಗಳ ಚಮತ್ಕಾರದಿಂದ ಕೂಡಿದ ಕುತೂಹಲಭರಿತವಾದಂತಹ ಪದ್ಯಗಳ ರಚನೆಯನ್ನು ಚಿತ್ರಕವಿತ್ವ ಅಂಥೇಳಿ ಕರೆಯಲಾಗುತ್ತೆ. ನಮಗೆ ಗೊತ್ತೇ ಇದೆ, ಹಿಂದೆ ರಾಜ ಮಹಾರಾಜರ ಕಾಲ ಕವಿಗಳು ಅವರಲ್ಲಿ ಆಶ್ರಯವನ್ನು ಪಡಿಬೇಕಾಗಿತ್ತು. ಅವರಲ್ಲಿ ಆಶ್ರಯವನ್ನು ಪಡೆಯೋದು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಸಾಕಷ್ಟು ಜನ ಕವಿಗಳಿರ್ತಾ ಇದ್ರು. ಅದರಲ್ಲಿ ರಾಜರ ಆಶ್ರಯವ ಕೆಲವು ಕವಿಗಳಿಗೆ ಮಾತ್ರ ಲಭ್ಯ ಆಗ್ತಾ ಇತ್ತು. ಅಂದರೆ ಯಾರಲ್ಲಿ ಪಾಂಡಿತ್ಯ ಪ್ರದರ್ಶನ ವಿಶೇಷವಾಗಿರುತ್ತೋ ಅವರಲ್ಲಿ. ಇನ್ನು ರಾಜರು ಇಂತಹ ಕವಿಗಳನ್ನು ಒಟ್ಟಿಗೆ ಸೇರಿಸಿ ಪಾಂಡಿತ್ಯ ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕವಿಗಳು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದು ವಿಶೇಷವಾಗಿತ್ತು. ಅಲ್ಲಿ ಶಬ್ದಗಳ ಪಾಂಡಿತ್ಯ, ಅರ್ಥದ ಪಾಂಡಿತ್ಯ, ಬೇರೆ ಬೇರೆ ಪಾಂಡಿತ್ಯ ಇರಬಹುದು, ಆದರೆ ಒಟ್ಟಾರೆ ಪಾಂಡಿತ್ಯ ಪ್ರದರ್ಶನ ಮುಖ್ಯ ಆಗ್ತಾ ಇತ್ತು. ಹೀಗೆ ಕವಿಗಳು ತಮ್ಮ ಪಾಂಡಿತ್ಯದ ಪ್ರದರ್ಶನಕ್ಕೋಸ್ಕರ ರಚನೆ ಮಾಡ್ತಾ ಇದ್ದಂತಹ ಕುತೂಹಲಭರಿತ ಪದ್ಯ ರಚನೆಯನ್ನು ಚಿತ್ರಕವಿತ್ವ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆ, ಇಲ್ಲೊಂದು ಪದ್ಯವನ್ನು ಗಮನಿಸಿ. ನಂದನ ನಂದನ ನಿನ್ನೊಂದಂದದ ಮೈಮುಂದೆ ನಿಂದುದೆಂದೆ ಮುದದಿ. ನೋಡಿ ಹೇಗಿದೆ, ನಂದನ ನಂದನ ನಿನ್ನೊಂದಂದದ ಮೈಮುಂದೆ ನಿಂದುದೆಂದೆ ಮುದದಿ. ಇಲ್ಲಿ ನ, ದ, ಮ ಕೇವಲ ಈ 3 ಅಕ್ಷರಗಳನ್ನೇ ಬಳಸಿ ಕವಿ ಪದ್ಯವನ್ನು ರಚನೆ ಮಾಡಿದ್ದಾನೆ. 49, 50, 52 ಅಕ್ಷರಗಳನ್ನು ಬಳಸಿ ಪದ್ಯ ರಚನೆ ಮಾಡಿ ಅಂದರೆ ನಾವು ತಲೆ ಕೆರ್ಕೋಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಕೇವಲ 3, 4, 2 ಅಕ್ಷರಗಳನ್ನು ಬಳಸಿ ಪದ್ಯವನ್ನು ರಚನೆ ಮಾಡೋದು ಅಂದರೆ ಇಲ್ಲಿ ಕವಿಯ ಪಾಂಡಿತ್ಯ ಪ್ರತಿಭೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ. ಹೀಗೆ ಹಿಂದೆ ಕವಿಗಳು ತಮ್ಮ ಪಾಂಡಿತ್ಯವನ್ನು ಪ್ರದರ್ಶನ ಮಾಡುವುದಕ್ಕೋಸ್ಕರವೇ ರಚನೆ ಮಾಡ್ತಾ ಇದ್ದಂತಹ ಇಂತಹ ಕುತೂಹಲಭರಿತ ಪದ್ಯ ರಚನೆಯೇ ಚಿತ್ರಕವಿತ್ವ. ಶಬ್ದಗಳ ಮೆರವಣಿಗೆಯನ್ನು ಮಾತ್ರ ಇಲ್ಲಿ ನಾವು ಕಾಣ್ತೀವಿ. ಅರ್ಥ ಏನು, ಅರ್ಥ ವಿಶೇಷತೆ ಇರೋದಿಲ್ಲ. ಎಷ್ಟೋ ಬಾರಿ ಅದನ್ನು ಅರ್ಥವನ್ನು ಹುಡ್ಕೋದೇ ಬಹಳ ಕಷ್ಟ. ಆದರೆ ಶಬ್ದಗಳ ಮೆರವಣಿಗೆ ಇರುತ್ತೆ, ಕೇಳೋದಕ್ಕೆ ಒಂದು ರೀತಿ ಪ್ರಾಸಬದ್ಧವಾಗಿರುತ್ತೆ. ಹೀಗೆ
ಪಾಂಡಿತ್ಯ ಪ್ರದರ್ಶನವನ್ನು ಇಲ್ಲಿ ನಾವು ಕಾಣಬಹುದಾಗುತ್ತೆ. ಇದನ್ನು ಚಿತ್ರಕವಿತ್ವ ಎಂದು ಕರೆಯಲಾಗುತ್ತೆ. ಇದಿಷ್ಟು ಸಹ ಶಬ್ದಾಲಂಕಾರಗಳು. ಇನ್ನು ಅರ್ಥಾಲಂಕಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ವಿಡಿಯೋ ಇದೆ. ಹಾಗೆ ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲಂಕಾರ, ಅದರ ಮಹತ್ವ, ಅಲಂಕಾರದ ವಿಧಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ವಿಡಿಯೋ ಇದೆ. ಆ ಎರಡೂ ವಿಡಿಯೋಗಳ ಲಿಂಕನ್ನು ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು ನೀವು ಆ ವಿಡಿಯೋವನ್ನು ಸಹ ವೀಕ್ಷಿಸಿ. ವೀಕ್ಷಕರೇ, ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಧನ್ಯವಾದ.